ಡೊನಾಲ್ಡ್ ಟ್ರಂಪ್ನ ಆರ್ಥಿಕ ನಿರ್ಬಂಧಗಳನ್ನು ಭಾರತೀಯ ಹೂಡಿಕೆದಾರರು ಹೇಗೆ ಎದುರಿಸಿದರು, ಅದೇ ರೀತಿ ಭಾರತ ಮತ್ತು ಫಿಲಿಪೈನ್ಸ್ ದಕ್ಷಿಣ ಚೀನಾ ಸಮುದ್ರದಲ್ಲಿ ಯಾವ ರೀತಿಯ ಕಾರ್ಯಾಚರಣೆಯನ್ನ ನಡೆಸಿವೆ, ಕೆಲವು ಅತ್ಯಂತ ಮಹತ್ವದ ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡಿಕೊಳ್ಳೋಣ. ಈ ಸುದ್ದಿಗಳು ಸಾಮಾನ್ಯವಾಗಿ ಮಾಧ್ಯಮ ವಾಹಿನಿಗಳಲ್ಲಿ ಕಾಣಸಿಗದ ಕಾರಣ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡೋದಕ್ಕೆ ಪ್ರಯತ್ನಿಸಿ. ಹಾಗೇನೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮೆರಿಕದ ಯೂಟರ್ನ್ ಮತ್ತು ಡೊನಾಲ್ಡ್ ಟ್ರಂಪ್ನ ತೀಕ್ಷ್ಣ ಹೇಳಿಕೆಗಳು. ಮೊದಲಿಗೆ ಅಮೆರಿಕ ಮತ್ತು ಭಾರತದ ನಡುವಿನ ಒಂದು ಪ್ರಮುಖ ಬೆಳವಣಿಗೆಯ ಬಗ್ಗೆ ಮಾತನಾಡೋಣ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಭಾರತದ ಮೇಲೆ 25% ಸುಂಕವನ್ನ ವಿಧಿಸುವುದಾಗಿ ಘೋಷಿಸಿದ್ದಾರೆ. ಇದಲ್ಲದೆ ಪಾಕಿಸ್ತಾನದೊಂದಿಗೆ ಹೊಸ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಇದು ಇಲ್ಲಿಗೆ ಸೀಮಿತವಾಗಿಲ್ಲ. ಟ್ರಂಪ್ ಭಾರತದ ಆರ್ಥಿಕ ವ್ಯವಸ್ಥೆಯನ್ನ ಡೆಡ್ ಎಕಾನಮಿ ಎಂದು ಕರೆದಿದ್ದಾರೆ, ಅಂದರೆ ಸಂಪೂರ್ಣವಾಗಿ ಕುಸಿದ ಆರ್ಥಿಕ ವ್ಯವಸ್ಥೆ ಎಂದು. ಭಾರತದ ಉತ್ಪಾದನಾ ಕ್ಷೇತ್ರವು ಸಂಪೂರ್ಣವಾಗಿ ನಾಶವಾಗಿದೆ, ಆರ್ಥಿಕ ಬೆಳವಣಿಗೆ ದರ ಶೂನ್ಯಕ್ಕೆ ತಲುಪಿದೆ ಮತ್ತು ಭಾರತವು ಆರ್ಥಿಕವಾಗಿ ಬದುಕಲಾರದ ಸ್ಥಿತಿಯಲ್ಲಿದೆ ಎಂದು ಅವರು ಹೇಳಿದ್ದಾರೆ. ಆದರೆ ಈ ಹೇಳಿಕೆಗಳು ಸಂಪೂರ್ಣ ಸುಳ್ಳು. ಭಾರತವು ಪ್ರಸ್ತುತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಇಂತಹ ಸವಾಲುಗಳನ್ನು ಎದುರಿಸಲು ಭಾರತವು ಬಲವಾಗಿ ನಿಲ್ಲಬಹುದು ಎಂದು ಇತಿಹಾಸ ತೋರಿಸುತ್ತದೆ. ಟ್ರಂಪ್ನ ಈ ಹೇಳಿಕೆಗಳ ನಂತರ ಭಾರತದ ಮಾರುಕಟ್ಟೆ ಹೇಗೆ ಪ್ರತಿಕ್ರಿಯಿಸಿತು? ಈಕ್ವಿಟಿ ಹೂಡಿಕೆದಾರರು, ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರು ಈ ಸುದ್ದಿಯನ್ನ ಹೇಗೆ ಸ್ವೀಕರಿಸಿದರು? ಎಲ್ಲರೂ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತವಾಗಲಿದೆ, ಇತಿಹಾಸದಲ್ಲೇ ಅತಿ ದೊಡ್ಡ ಕುಸಿತ ನೋಂದಣಿಯಾಗಲಿದೆ, ವಿದೇಶಿ ಹೂಡಿಕೆದಾರರು ತಮ್ಮ ಹಣವನ್ನ ಭಾರಿ ಪ್ರಮಾಣದಲ್ಲಿ ಹಿಂದಕ್ಕೆ ತೆಗೆದುಕೊಳ್ತಾರೆ ಎಂದು ಭಾವಿಸಿದ್ದರು. ಆದರೆ ಆಶ್ಚರ್ಯಕರವಾಗಿ ನಿಫ್ಟಿಯಲ್ಲಿ ಕೇವಲ 90 ಅಂಕಗಳು, ಅಂದರೆ 0.37% ಕುಸಿತ ಮಾತ್ರ ಕಂಡು ಬಂದಿದೆ. ಸೆನ್ಸೆಕ್ಸ್ ನಲ್ಲೂ ಕೂಡ ಕೇವಲ 0.34% ಕುಸಿತ ನೊಂದಾಯಿತು. ಮುಖ್ಯವಾಗಿ ಈ ಎರಡು ಸೂಚಿಗಳು ವಹಿವಾಟಿನ ಆರಂಭಕ್ಕೆ ಹೋಲಿಸಿದ್ರೆ ಮುಕ್ತಾಯದಲ್ಲಿ ಸ್ವಲ್ಪ ಏರಿಕೆ ಕಂಡವು. ಈ 0.3% ಕುಸಿತವು ಮಾರುಕಟ್ಟೆಯಲ್ಲಿ ಯಾವುದೇ ದೊಡ್ಡ ಬದಲಾವಣೆ ಆಗದಂತೆ ಮಾಡಿದೆ. ಗಮನಿಸಬೇಕಾದ ವಿಷಯ ಏನೆಂದ್ರೆ, ಟ್ರಂಪ್ ಈ ಹಿಂದೆ ಇತರ ದೇಶಗಳ ಮೇಲೆ ಸುಂಕ ವಿಧಿಸಿದಾಗ ಆ ದೇಶಗಳ ಷೇರು ಮಾರುಕಟ್ಟೆಗಳು 8% ಇಂದ 20% ವರೆಗೂ ಕುಸಿಯಿತು. ಆದರೆ ಭಾರತದ ಮೇಲೆ 25% ಸುಂಕ ಘೋಷಣೆಯಾದ್ರೂ ಕೂಡ ನಮ್ಮ ಮಾರುಕಟ್ಟೆ ಕೇವಲ 0.3% ಕುಸಿಯಿತು. ಇದು ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲಿನ ಹೂಡಿಕೆದಾರರ ಅಗಾಧ ನಂಬಿಕೆಯನ್ನ ಮತ್ತೆ ಭಾರತದ ಆರ್ಥಿಕ ಶಕ್ತಿಯನ್ನ ಸ್ಪಷ್ಟವಾಗಿ ತೋರಿಸುತ್ತದೆ. ಭಾರತ ಮತ್ತು ಅಮೆರಿಕ ಈ ವಿವಾದವನ್ನ ಸೌಹಾರ್ದಯುತವಾಗಿ ಪರಿಹರಿಸಿಕೊಳ್ಳಲಿವೆ. ಶೀಘ್ರದಲ್ಲೇ ವ್ಯಾಪಾರ ಒಪ್ಪಂದವೊಂದು ಒಡಂಬಡಿಕೆಯಾಗಲಿದೆ ಎಂದು ಹೂಡಿಕೆದಾರರು ದೃಢವಾಗಿ ನಂಬಿದ್ದಾರೆ. ಈ 0.3% ಕುಸಿತವು ಕೂಡ ವಹಿವಾಟಿನ ಕೊನೆಯ ಗಂಟೆಯಲ್ಲಿ ಮಾತ್ರ ಉಂಟಾಯಿತು. ದಿನವಿಡೀ ಮಾರುಕಟ್ಟೆ ಗ್ರೀನ್ ಝೋನ್ ನಲ್ಲೇ, ಅಂದ್ರೆ ಸಕಾರಾತ್ಮಕವಾಗಿಯೇ ಇತ್ತು. ಆದ್ರೆ ಟ್ರಂಪ್ನ ಹೇಳಿಕೆಗಳು ಕೇವಲ ಸುಂಕಕ್ಕೆ ಸಂಬಂಧಿಸಿದ್ದಲ್ಲ. ಭಾರತವನ್ನ ಡೆಡ್ ಎಕಾನಮಿ ಎಂದು ಕರೆಯುವುದು, ಪಾಕಿಸ್ತಾನವು ಭಾರತಕ್ಕೆ ಕಚ್ಚಾ ತೈಲವನ್ನ ಮಾರಾಟ ಮಾಡ್ತಿದೆ ಎಂದು ಹೇಳುವುದು, ಭಾರತದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ತಾನು ಕಾಳಜಿ ವಹಿಸೋದಿಲ್ಲ ಎಂದು ಹೇಳುವುದು, ಇವೆಲ್ಲವೂ ಅವಮಾನಕಾರಿಯಷ್ಟೇ ಅಲ್ಲ, ಭಾರತಕ್ಕೆ ಒಂದು ಸವಾಲಾಗಿಯೂ ಇವೆ. ಇಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರವು ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಟ್ರಂಪ್ನ ಈ ವೈಖರಿಗೆ ಹೇಗೆ ಸ್ಪಂದಿಸಬೇಕು? ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ಗಳಲ್ಲಿ ತಿಳಿಸಿ. ಮೈಕ್ರೋಸಾಫ್ಟ್ ಮತ್ತು ನೈರಾ ಎನರ್ಜಿ ಕೇಸ್. ಈಗ ಮತ್ತೊಂದು ಪ್ರಮುಖ ಅಪ್ಡೇಟ್ ಮೈಕ್ರೋಸಾಫ್ಟ್ಗೆ ಸಂಬಂಧಿಸಿದ್ದು. ಯುರೋಪಿಯನ್ ಯೂನಿಯನ್ ನಿಂದ ವಿಧಿಸಲಾದ ಆರ್ಥಿಕ ನಿರ್ಬಂಧಗಳ ಹಿನ್ನೆಲೆಯಲ್ಲಿ ಜುಲೈ 22ರಂದು ಮೈಕ್ರೋಸಾಫ್ಟ್ ಭಾರತದ ತೈಲ ಕಂಪನಿಯಾದ ನೈರಾ ಎನರ್ಜಿಗೆ ಒದಗಿಸುತ್ತಿದ್ದ ಸಾಫ್ಟ್ವೇರ್ ಮತ್ತು ಐಟಿ ಸೇವೆಗಳನ್ನು ಆಕಸ್ಮಿಕವಾಗಿ ಸ್ಥಗಿತಗೊಳಿಸಿತ್ತು. ಈ ನಿರ್ಣಯವು ನೈರಾ ಎನರ್ಜಿಗೆ ದೊಡ್ಡ ಆಘಾತವಾಗಿತ್ತು. ಇದರ ವಿರುದ್ಧ ನೈರಾ ಎನರ್ಜಿ ದೆಹಲಿ ಹೈಕೋರ್ಟ್ ಅಲ್ಲಿ ಮೈಕ್ರೋಸಾಫ್ಟ್ ವಿರುದ್ಧ ಪ್ರಕರಣ ದಾಖಲಿಸಿತು. ಆಶ್ಚರ್ಯಕರವಾಗಿ ಪ್ರಕರಣ ದಾಖಲಾದ 24 ಗಂಟೆಗಳ ಒಳಗೆ ಮೈಕ್ರೋಸಾಫ್ಟ್ ತನ್ನ ನಿರ್ಣಯವನ್ನ ಹಿಂದಕ್ಕೆ ತೆಗೆದುಕೊಂಡಿತ್ತು. ನೈರಾ ಎನರ್ಜಿಗೆ ಸಾಫ್ಟ್ವೇರ್ ಮತ್ತು ಐಟಿ ಸೇವೆಗಳನ್ನ ಮರುಸ್ಥಾಪಿಸಲು ನಿರ್ಧರಿಸಿತು. ಇದಕ್ಕಾಗಿ ನೈರಾ ಎನರ್ಜಿ ದೆಹಲಿ ಹೈಕೋರ್ಟ್ಗೆ ಕೃತಜ್ಞತೆ ಸಲ್ಲಿಸಿತು. ಮೈಕ್ರೋಸಾಫ್ಟ್ ಭಾರತದ ಎಲ್ಲಾ ಗ್ರಾಹಕರಿಗೂ ತಾವು ಸಂಪೂರ್ಣವಾಗಿ ಬದ್ಧರಾಗಿದ್ದೇವೆ ಎಂದು ಹೇಳಿಕೊಂಡಿತ್ತು. ಯುರೋಪಿಯನ್ ಯೂನಿಯನ್ ಆರ್ಥಿಕ ನಿರ್ಬಂಧಗಳ ಬಗ್ಗೆ ಚರ್ಚೆ ನಡೆಸುತ್ತಿರುವುದಾಗಿಯೂ ತಿಳಿಸಿದೆ. ಚಿನಾಬ್ ನದಿಯಲ್ಲಿ ಹೊಸ ಜಲಾಶಯ. ಈಗ ಇಂಡಸ್ ವಾಟರ್ ಟ್ರೀಟಿಗೆ ಸಂಬಂಧಿಸಿದ ಒಂದು ದೊಡ್ಡ ಅಪ್ಡೇಟ್ ಬಗ್ಗೆ ಮಾತನಾಡಿಕೊಳ್ಳೋಣ.
ಭಾರತವು ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನ ತಡೆಯಲು ಮತ್ತೆ ನೀರಿನ ಹರಿವನ್ನ ಕಡಿಮೆ ಮಾಡಲು ಒಂದು ಗಟ್ಟಿ ನಿರ್ಣಯವನ್ನ ತೆಗೆದುಕೊಂಡಿದೆ. ಚಿನಾಬ್ ನದಿಯ ಮೇಲೆ ಹೊಸ ಜಲಾಶಯವನ್ನ ನಿರ್ಮಿಸಲು ಸರ್ಕಾರವು ಈ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದೆ. ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಅಂದ್ರೆ NHPC ಈ ಯೋಜನೆಗಾಗಿ ಟೆಂಡರ್ ಗಳನ್ನ ಆಹ್ವಾನಿಸಿದೆ. ಈ ಜಲಾಶಯವು 1856 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯವನ್ನ ಹೊಂದಿರುತ್ತದೆ. ಜಮ್ಮು ಮತ್ತು ಕಾಶ್ಮೀರದ ರಾಂಬನ್ ಜಿಲ್ಲೆಯಲ್ಲಿ ಈ ಜಲಾಶಯದ ನಿರ್ಮಾಣವು ನಡೆಯಲಿದೆ. ಟೆಂಡರ್ ಪ್ರಕ್ರಿಯೆಯು ಸಂಪೂರ್ಣವಾಗಿ ಆನ್ಲೈನ್ ನಲ್ಲಿ ನಡೆಯುತ್ತೆ. ಕಂಪನಿಗಳು ಸೆಪ್ಟೆಂಬರ್ 10ರವರೆಗೆ ತಮ್ಮ ಬಿಡ್ ಗಳನ್ನ ಸಲ್ಲಿಸಬಹುದು. ಇಂಡಸ್ ವಾಟರ್ ಟ್ರೀಟಿಯ ಪ್ರಕಾರ ಚಿನಾಬ್ ನದಿಯ ನೀರು ಪಾಕಿಸ್ತಾನಕ್ಕೆ ಹರಿಯುತ್ತದೆ. ಹೀಗಾಗಿ ಪಾಕಿಸ್ತಾನವು ಈ ಜಲಾಶಯದ ನಿರ್ಮಾಣವನ್ನು ನಿರಂತರವಾಗಿ ವಿರೋಧಿಸುತ್ತಿದೆ. ಆದರೆ ಭಾರತವು ಈ ಯೋಜನೆಯನ್ನ ಫಾಸ್ಟ್ ಟ್ರ್ಯಾಕ್ ಮೋಡ್ ನಲ್ಲಿ ವೇಗವಾಗಿ ಪೂರ್ಣಗೊಳಿಸಲು ನಿರ್ಧರಿಸಿದೆ. ಈ ಜಲಾಶಯವು ಪೂರ್ಣಗೊಂಡರೆ ವಿದ್ಯುತ್ ಉತ್ಪಾದನೆಯ ಜೊತೆಗೆ ಪಾಕಿಸ್ತಾನಕ್ಕೆ ಹರಿಯೋ ನೀರನ್ನ ನಿಯಂತ್ರಿಸುವ ಅವಕಾಶವು ಭಾರತಕ್ಕೆ ಲಭ್ಯವಾಗಲಿದೆ. ಇದು ಭಾರತಕ್ಕೆ ವ್ಯೂಹಾತ್ಮಕವಾಗಿ ತುಂಬಾ ಮಹತ್ವದ ಹೆಜ್ಜೆಯಾಗಿದೆ. ಮಯನ್ಮಾರ್ನಲ್ಲಿ ಸೈನಿಕ ಆಡಳಿತದ ಅಂತ್ಯ. 2021ರಲ್ಲಿ ಮಯನ್ಮಾರಲ್ಲಿ ಸೈನ್ಯವು ದಂಗೆ ಎದ್ದು ತುರ್ತು ಸೈನಿಕ ಆಡಳಿತವನ್ನ ಅಂದ್ರೆ ಎಮರ್ಜೆನ್ಸಿ ಮಿಲಿಟರಿ ರೂಲ್ ನ ವಿಧಿಸಿದ್ದು ನಮ್ಗೆಲ್ರಿಗೂ ತಿಳಿದಿರೋ ವಿಷಯ. ಕಳೆದ 4.5 ವರ್ಷಗಳಿಂದ ದೇಶದಲ್ಲಿ ಪ್ರಜಾಪ್ರಭುತ್ವವು ದಮನಕ್ಕೊಳಗಾಗಿತ್ತು. ಈಗ ಮಯನ್ಮಾರ್ನ ಸೈನಿಕ ಜನರಲ್ ಮಿನ್ ಆಂಗ್ ಒಂದು ಸಂಚಲನಕಾರಿ ನಿರ್ಣಯವನ್ನ ಘೋಷಿಸಿದ್ದಾರೆ. ತುರ್ತು ಸೈನಿಕ ಆಡಳಿತವನ್ನ ರದ್ದುಗೊಳಿಸುವುದಾಗಿಯೂ ಮತ್ತು ಈ ವರ್ಷದ ಡಿಸೆಂಬರ್ ಅಲ್ಲಿ ದೇಶದಲ್ಲಿ ಸ್ವತಂತ್ರ ಚುನಾವಣೆಗಳನ್ನ ನಡೆಸುವುದಾಗಿಯೂ ತಿಳಿಸಿದ್ದಾರೆ. ರಾಜಕೀಯ ಪಕ್ಷಗಳು ಮತ್ತು ಮತದಾರರು ಈ ಚುನಾವಣೆಗೆ ಸಿದ್ಧರಾಗಬೇಕೆಂದು ಅವರು ಕರೆ ನೀಡಿದ್ದಾರೆ. ಈ ನಿರ್ಣಯದ ಹಿಂದೆ ಭಾರತದ ಒತ್ತಡವು ಒಂದು ಕಾರಣವಾಗಿರಬಹುದು ಎಂದು ತಿಳಿದು ಬಂದಿದೆ. ಏಕೆಂದ್ರೆ ಭಾರತವು ಮಯನ್ಮಾರ್ನ ಸೈನ್ಯದ ಮೇಲೆ ಪ್ರಜಾಪ್ರಭುತ್ವವನ್ನ ಪುನರ್ ಸ್ಥಾಪಿಸುವಂತೆ ನಿರಂತರವಾಗಿ ಒತ್ತಡ ಹೇರಿತು. ಇದಲ್ಲದೆ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಅಮೆರಿಕವು ಮಯನ್ಮಾರ್ನಲ್ಲಿ ಸೈನ್ಯದ ವಿರುದ್ಧ ಹೋರಾಡುತ್ತಿರುವ ದಂಗೆಕಾರರ ಗುಂಪುಗಳಿಗೆ ಶಸ್ತ್ರಾಸ್ತ್ರ ಮತ್ತೆ ಆರ್ಥಿಕ ಸಹಾಯವನ್ನ ಒದಗಿಸಲು ಪ್ರಾರಂಭಿಸಿತು. ಈ ಒತ್ತಡಗಳ ಹಿನ್ನೆಲೆಯಲ್ಲಿ ಮಯನ್ಮಾರ್ ಸೈನ್ಯವು ಈ ನಿರ್ಣಯವನ್ನ ತೆಗೆದುಕೊಂಡಿದೆ. ಈಗ ಎಲ್ಲರ ಗಮನವೂ ಒಂದೇ, ನೊಬೆಲ್ ಶಾಂತಿ ಪುರಸ್ಕೃತ ಆಂಗ್ ಸಾನ್ ಸುಕಿ ಮತ್ತು ಇತರ ರಾಜಕೀಯ ನಾಯಕರನ್ನ ಸೈನ್ಯವು ಯಾವಾಗ ಜೈಲಿಂದ ಬಿಡುಗಡೆ ಮಾಡುತ್ತದೆ ಎಂಬುದು. ಈ ಚುನಾವಣೆಗಳು ನಿಜಕ್ಕೂ ಸ್ವತಂತ್ರವಾಗಿ ನಡೆಯುತ್ತವಾ ಇಲ್ಲವಾ ಎಂಬುದನ್ನ ಕಾದು ನೋಡಬೇಕಿದೆ. ಭಾರತ ಫಿಲಿಪೈನ್ಸ್ ದಕ್ಷಿಣ ಚೀನಾ ಸಮುದ್ರದಲ್ಲಿ ಜಂಟಿ ಗಸ್ತು. ಈಗ ಒಂದು ಅತ್ಯಂತ ಆಸಕ್ತಿಕರ ಮತ್ತು ವ್ಯೂಹಾತ್ಮಕ ಅಪ್ಡೇಟ್ ಬಗ್ಗೆ ಮಾತನಾಡಿಕೊಳ್ಳೋಣ. ಭಾರತ ಮತ್ತು ಫಿಲಿಪೈನ್ಸ್ ಒಟ್ಟಿಗೆ ಸೇರಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾಕ್ಕೆ ವಿರುದ್ಧವಾಗಿ ಒಂದು ಗಟ್ಟಿ ಸವಾಲನ್ನ ಎಸೆದಿವೆ. ಒಂದು ಕಾಲದಲ್ಲಿ ಚೀನಾವು ಭಾರತೀಯ ಸಾಗರದಲ್ಲಿ ತನ್ನ ನೌಕಾಪಡೆಯ ಯುದ್ಧ ನೌಕೆಗಳನ್ನ ನಿಯೋಜಿಸಿದಾಗ ನಾವು ಆತಂಕಗೊಂಡಿದ್ದೆವು. ಆದ್ರೆ ಈಗ ನಾವು ಒಂದು ಹೆಜ್ಜೆ ಮುಂದೆ ಇಡ್ತಿದ್ದೇವೆ. ಭಾರತದ ನೌಕಾಪಡೆ ಮತ್ತೆ ಫಿಲಿಪೈನ್ಸ್ ನ ನೌಕಾಪಡೆ ಒಟ್ಟಿಗೆ ಸೇರ್ಕೊಂಡು ದಕ್ಷಿಣ ಚೀನಾ ಸಮುದ್ರದಲ್ಲಿ ಮೊಟ್ಟಮೊದಲ ಬಾರಿಗೆ ಜಂಟಿ ಗಸ್ತು ತಿರುಗಲಿವೆ. ಇದು ಚೀನಾಕ್ಕೆ ಸ್ಪಷ್ಟವಾದ ಮತ್ತು ಬಲವಾದ ಸಂದೇಶವಾಗಿದೆ. ಫಿಲಿಪೈನ್ಸ್ ನ ಅಧ್ಯಕ್ಷ ಫರ್ಡಿನಾಂಡ್ ಮಾರ್ಕೋಸ್ ಜೂನಿಯರ್ ಆಗಸ್ಟ್ 4ರಿಂದ 8ರವರೆಗೆ 5 ದಿನಗಳ ಕಾಲ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಮಯದಲ್ಲಿ ಭಾರತಕ್ಕೆ ಸೇರಿದ 3 ಅತ್ಯಾಧುನಿಕ ಯುದ್ಧ ನೌಕೆಗಳಾದ INS ಮಸೂರ್, ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್ INS ಕೆಲ್ತನ್ ಮತ್ತು ಆಂಟಿ ಸಬ್ಮರೀನ್ ವಾರ್ಫೇರ್ ಕಾರ್ವೆಟ್ INS ಶಕ್ತಿಫೀಟ್ ಟ್ಯಾಂಕರ್ ಫಿಲಿಪೈನ್ಸ್ಗೆ ತಲುಪಿವೆ. ಈ ಜಂಟಿ ಗಸ್ತು ದಕ್ಷಿಣ ಚೀನಾ ಸಮುದ್ರದ ವಿವಾದಾಸ್ಪದ ಪ್ರದೇಶದಲ್ಲಿ ನಡೆಯಲಿದೆ. ಈ ಪ್ರದೇಶವನ್ನ ಚೀನಾ ಮತ್ತು ಫಿಲಿಪೈನ್ಸ್ ಎರಡೂ ತಮ್ಮ ಅಧಿಕಾರ ವ್ಯಾಪ್ತಿ ಎಂದು ಹೇಳಿಕೊಳ್ತವೆ. ಇದುವರೆಗೆ ಭಾರತವು ಈ ಪ್ರದೇಶದಲ್ಲಿ ಜಂಟಿ ಗಸ್ತು ತಿರುಗಲಿಲ್ಲ. ಆದ್ದರಿಂದ ಇದನ್ನ ಚೀನಾಕ್ಕೆ ವಿರುದ್ಧವಾಗಿ ಭಾರತವು ತೆಗೆದುಕೊಂಡ ಒಂದು ದೊಡ್ಡ ಮತ್ತು ಧೈರ್ಯದ ಹೆಜ್ಜೆ ಎಂದು ಕಾಣಬಹುದು. ಈ ಜಂಟಿ ಗಸ್ತಿನ ಮೂಲಕ ಭಾರತ ಮತ್ತು ಫಿಲಿಪೈನ್ಸ್ ಚೀನಾದ ಕಾನೂನು ಬಾಹಿರ ಹಕ್ಕುಗಳನ್ನ ಸವಾಲು ಮಾಡ್ತಿವೆ. ಇದಲ್ಲದೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಫ್ರೀಡಮ್ ಆಫ್ ನೇವಿಗೇಷನ್ ಅನ್ನ ಸಮರ್ಥಿಸಿವೆ. ಅಂದ್ರೆ ಸಮುದ್ರವು ಎಲ್ರಿಗೂ ಸ್ವತಂತ್ರವಾಗಿ ಲಭ್ಯವಿರಬೇಕು, ಯಾವುದೇ ಒಂದು ದೇಶವು ಅದರ ಮೇಲೆ ಆಧಿಪತ್ಯ ಸಾಧಿಸಬಾರದು ಎಂದು ಸ್ಪಷ್ಟಪಡಿಸುತ್ತಿವೆ. ಈ ಹಿಂದೆ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್, ಕೆನಡಾ, ಫ್ರಾನ್ಸ್ ನಂತಹ ದೇಶಗಳು ಫಿಲಿಪೈನ್ಸ್ ನೊಂದಿಗೆ ಈ ಪ್ರದೇಶದಲ್ಲಿ ಜಂಟಿ ಗಸ್ತು ತಿರುಗಿವೆ. ಈಗ ಭಾರತವು ಈ ಪಟ್ಟಿಗೆ ಸೇರಿದೆ. ಇದು ಭಾರತದ ನೌಕಾಪಡೆಯ ಶಕ್ತಿಯನ್ನ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಪ್ರಭಾವವನ್ನ ತೋರಿಸುತ್ತದೆ. ಈ ಕ್ರಮದ ಹಿಂದೆ ಇನ್ನೊಂದು ಉದ್ದೇಶವೂ ಇದೆ. ಫಿಲಿಪೈನ್ಸ್ ನೊಂದಿಗೆ ರಕ್ಷಣಾ ಸಹಕಾರವನ್ನ ಮತ್ತಷ್ಟು ಬಲಪಡಿಸುವುದು ಮತ್ತು ಭವಿಷ್ಯದಲ್ಲಿ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಮಿಸೈಲ್ಗಳಂತಹ ರಕ್ಷಣಾ ಸಾಧನಗಳನ್ನ ಮಾರಾಟ ಮಾಡುವ ಅವಕಾಶವನ್ನ ಸೃಷ್ಟಿಸುವುದು. ಈಗಾಗಲೇ ಫಿಲಿಪೈನ್ಸ್ ಭಾರತದಿಂದ ಬ್ರಹ್ಮೋಸ್ ಮಿಸೈಲ್ಗಳನ್ನ ಖರೀದಿಸಿದೆ. ಇಂತಹ ಜಂಟಿ ಕಾರ್ಯಾಚರಣೆಗಳು ಎರಡೂ ದೇಶಗಳ ನಡುವಿನ ವಿಶ್ವಾಸ ಮತ್ತು ಸಹಕಾರವನ್ನು
ಒತ್ತಡವನ್ನ ಮತ್ತಷ್ಟು ಹೆಚ್ಚಿಸುತ್ತವೆ. ಫ್ರೆಂಡ್ಸ್, ಇವಾಗಿದ್ದವು ವಿಶ್ವದಲ್ಲಿ ನಡೆಯುತ್ತಿರುವ ಕೆಲವೊಂದು ಆಸಕ್ತಿಕರ ಅಪ್ಡೇಟ್ಗಳು. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್.